ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಿಮ್ಮ ಯಾವುದೇ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಆ ಕಮೆಂಟಿಗೆ ಏನೈತ್ಲ ಡೈಲಿ ಈವ್ನಿಂಗ್ 8-9 ಒಳಗಾಗಿ ನನ್ನ ಕಡೆ ಆದಷ್ಟು ಏನೈತ್ಲ ಟ್ರೈ ಮಾಡಿ ನಿಮ್ಮ ಕಮೆಂಟ್ಗಳಿಗೆ ಎಲ್ಲನೂ ಲೈವ್ ಆಗಿ ಏನೈತ್ಲ ರಿಪ್ಲೈ ಕೊಡ್ತಾನೆ. ಮತ್ತು ನಿಮಗೆ ಏನೋ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ನೆಕ್ಸ್ಟು ಇಲ್ಲಿ ಜಂಜಿ ಕಿಡ್ ಅವ್ರು ಏನು ಕೇಳ್ಯಾರಂದ್ರೆ, ಇವ್ರದ್ದು ಆಲ್ ಇಂಡಿಯಾ ರ್ಯಾಂಕಿಂಗ್ 36,000 ಐತಿ. ಇವ್ರಿಗೆ ಏನೈತ್ಲ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳಾರು. ಫಸ್ಟ್ ರೌಂಡ್ದಾಗಂತೂ ಗೌರ್ಮೆಂಟ್ ಸೀಟ್ ಸಿಗ್ತೈತಿ. ನಿಮಗೇನಂದ್ರೆ ನೆಕ್ಸ್ಟ್ ರೌಂಡ್ ಒಳಗೆ ಹೋದ್ರೆ ಅಂದ್ರೆ ಇದಕ್ಕಿಂತ ಟಾಪ್ ಕಾಲೇಜ್ ಒಳಗೆ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು ಸ್ಟಡಿ ಅವ್ರು ಏನು ಕೇಳ್ಯಾರಂದ್ರೆ, ಇವ್ರಿಗೆ PWD ಕೋಟಾ ಐತಿ. ಆದ್ರೂ ಇವರು ಆಲ್ಮೋಸ್ಟ್ ಆಲ್ 6 ಮಂತ್ ಆಗಕ್ಕೆ ಬತ್ತು. ಇವ್ರಿಗೆ ನಿಮಗೂ ಸೀಟ್ ಸಿಗ್ತೈತಿ, ವೇಟ್ ಮಾಡ್ರಿ, ಇನ್ನೂ ಕೌನ್ಸ್ಲಿಂಗ್ ಆಗಿಲ್ಲ, ನಿಮ್ಮ ರಿಸರ್ವೇಷನಲ್ಲಿರುವಂಥ ಸೀಟ್ ಸಿಗ್ತೈತಿ ಅಂತ ಹೇಳ್ತಾನೆ. ನೆಕ್ಸ್ಟು 1,51,000 2AG ಏನೈತ್ಲ ಸೀಟ್ ಸಿಗಲ್ಲ. ನೀವು ಏನೈತ್ಲ 12 ಲ್ಯಾಕ್ ಸಿಗ್ಬೋದು, ಇಲ್ಲಾಂದ್ರೆ 16 ಲ್ಯಾಕ್ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಬಹಳಷ್ಟು ಜನಕ್ಕೆ ಏನೈತ್ಲ ಡೌಟ್ ಇರ್ತೈತಿ, ನಮ್ಮ ವಿಡಿಯೋ ಒಳಗೆ ಏನೈತಿ ಬರೀ ಓನ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾನೆ. ನನ್ನ ವಿಡಿಯೋ ಒಳಗೆ ಸ್ಟೇಟ್ ರ್ಯಾಂಕಿಂಗನ್ನು ಯಾವುದೇ ವಿಡಿಯೋಲ್ಲಿ ಕೂಡ ಹೇಳಿಲ್ಲತ್ತ ಹೇಳ್ತಾನೆ. ನನ್ನ ವಿಡಿಯೋ ಏನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ ಆಗಿರ್ತಾವೆ. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಂಕ್ ಬಗ್ಗೆ ಬಹಳಷ್ಟು ಜನ ಕೇಳತ್ತಾರಿ. ಅಂದ್ರೆ ಈಗ ಆಲ್ಮೋಸ್ಟ್ ಆಲ್ ನಾನು ಕೂಡ ಚೆಕ್ ಮಾಡತ್ತಾನೆ. ಇನ್ನೂ ಏನೈತ್ಲ KV ವೆಬ್ಸೈಟ್ದಾಗ ನಾ ಈಗ ಮುಂಜಾನೆ ಶೂಟ್ ಮಾಡತ್ತಾನೆ ಅಂದ್ರೆ ನೋಡಬೇಕು ಇವತ್ತೇನು ಬಿಡ್ತಾರೋ ಇಲ್ಲೋ ಅನ್ನೋದು. ನೆಕ್ಸ್ಟು ಚಂದ್ರು ಅವ್ರು ಏನು ಕೇಳ್ಯಾರ ಅಂದ್ರೆ, 12 ಲ್ಯಾಕದ ಸೀಟು 2,09,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಸಿಗ್ತೈತೆ ಅಂತ ಕೇಳೋರು. 12 ಲ್ಯಾಕಿಂದ ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 1,40,000 ಐತಿ. ಮತ್ತು ನಿಮಗೇನೈತ್ಲ 16 ಲ್ಯಾಕ್ KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು 502 ಮಾರ್ಕ್ಸಿಗೆ 87,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತೈತ. ಇವ್ರಿಗೆ 3B ಕೆಟಗರಿ ಹೈದ್ರಾಬಾದ್ ಕರ್ನಾಟಕ ಕೋಟ ಐತಿ. ನಿಮಗೂ ಏನೈತ್ಲ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನಮ್ಮ ಕಂಪ್ಲೀಟ್ ವಿಡಿಯೋ ಏನೈತ್ಲ ಕೆಟಗರಿ ವೈಸು ಕೂಡ ಕಂಪ್ಲೀಟ್ ವಿಡಿಯೋ ಐತಿ, ಚೆಕ್ ಮಾಡಿರಿ. ನೆಕ್ಸ್ಟು 443ಗೆ MBBS ನೀವು SC ಕೆಟಗರಿ ನಿಮ್ಮದು ರಿಸರ್ವೇಷನ್ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇನ್ನೊಬ್ರು ಏನೈತ್ಲ ಕೇಳ್ಯಾರು, ನಿಮ್ಮ ಕೆಟಗರಿ ರ್ಯಾಂಕ್ ಯೂಸ್ ಇಲ್ಲ, ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಮತ್ತು ಸ್ಟೇಟ್ ಮೆರಿಟ್ ಲಿಸ್ಟ್ ಏನು ಬಿಟ್ಟಾರಲ್ಲ ಅದೇನೈತ್ಲೆ ಬಹಳಷ್ಟು ಯೂಸ್ಫುಲ್ ಆಗ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಸ್ಲಾಟ್ ಬುಕ್ಕಿಂಗ್ ಲಿಂಕ್ ಬಗ್ಗೆ ಕೇಳತ್ತಾರು. KEದಿಂದ ಇನ್ನೂ ಬಿಟ್ಟಿಲ್ಲ, ನಿನ್ನೆ ಬಿಡ್ತಾನೆ ತಂದಿದ್ರು. ಓಕೆ, ಆಲ್ ಇಂಡಿಯಾ ರ್ಯಾಂಕಿಂಗು 4 ಲ್ಯಾಕ್ ಐತಿ. 3BG ಕೆಟಗರಿ ಐತಿ. BDS ಗೌರ್ಮೆಂಟ್ ಸೀಟ್ ಸಿಗ್ತತೆ ಅನ್ನೋದು ಕೇಳೋರು ಒಂದು ಸ್ವಲ್ಪ ಡೌಟ್ ಅನ್ನೋದು ಹೇಳ್ತಾನೆ. ಓಕೆ, ನೆಕ್ಸ್ಟ್ ನೋಡ್ಬೇಕಂದ್ರೆ 8,73,000 ಆಲ್ ಇಂಡಿಯಾ ರ್ಯಾಂಕಿಗೆ 75,000 ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು. ನಮ್ಮ ಕರ್ನಾಟಕ ಒಳಗೆ ಈ ರ್ಯಾಂಕಿಗೆ ಸೀಟ್ ಸಿಗಂಗಿಲ್ಲ. ನಿಮಗೇನೈತ್ಲ 4 ಲ್ಯಾಕಿನ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಇನ್ನೊಬ್ಬರು ಏನು ಕ್ವಶನ್ ಕೇಳ್ಯಾರಂದ್ರೆ, 455 ಮಾರ್ಕ್ಸಿಗೆ BDS ಕರ್ನಾಟಕದಾಗ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಗೌರ್ಮೆಂಟ್ ಸೀಟ್ ಅಂತೂ ಸಿಗ್ಬೋದು, ಟ್ರೈ ಮಾಡಿರಿ. ನೆಕ್ಸ್ಟು ಸ್ಲಾಟ್ ಬುಕ್ಕಿಂಗ್ ಬಗ್ಗೆ ಕೇಳ್ಯಾರು, ಇನ್ನೂ ಬಿಟ್ಟಿಲ್ಲ. ಇವತ್ತು ನೋಡ್ಬೇಕು, ಮಧ್ಯಾಹ್ನದು ಬಿಡ್ತಿರ್ಬೋದು, 9-10 ಒಳಗಾಗೆ ಬಿಡ್ತಾರೋ. ಈ ವಿಡಿಯೋ ಅರೌಂಡ್ 5 ಏನೈತ್ಲ ಅಪ್ಲೋಡ್ ಆಗತ್ತಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಸಂತೋಷ್ ಅವ್ರು ಏನು ಕೇಳ್ಯಾರಂದ್ರೆ, 1,75,000 ಆಲ್ ಇಂಡಿಯಾ ರ್ಯಾಂಕಿಗೆ ಪ್ಯೂರ್ ಗೌರ್ಮೆಂಟ್ ಸೀಟ್ ಸಿಗ್ತತೆ ಅನ್ನೋದು ಕೇಳ್ಯಾರು. ನಿಮ್ಮ ಕೆಟಗರಿ ಒಳಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟು 418 ಮಾರ್ಕ್ಸ್ಗೆ 2,31,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತತ. ಇವ್ರಿಗೆ ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು. ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗೈತಿ, ಈ ವರ್ಷನೂ ಸಿಗುವಂಥ ಚಾನ್ಸಸ್ ಇರ್ತೈತಿ, ಟ್ರೈ ಮಾಡ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಅಶು ಅವರು ಏನು ಕೇಳ್ಯಾರಂದ್ರೆ, 555 ಮಾರ್ಕ್ಸಿಗೆ ಹೈದರಾಬಾದ್ ಕರ್ನಾಟಕ ಕೋಟ ಐತಿ. ಇವ್ರಿಗೇನಿತ್ಲ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಕಂಪ್ಲೀಟ್ ವಿಡಿಯೋ ಐತಿ, ಒಮ್ಮೆ ಏನೈತ್ಲ ಚೆಕ್ ಮಾಡಿರಿ.
ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ದು ಕಂಪ್ಲೀಟಾಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡೀನಿ. ನೆಕ್ಸ್ಟು ಮಹಂತೇಶ್ ಅನ್ನೋರು 82,000 ಆಲ್ ಇಂಡಿಯಾ ರ್ಯಾಂಕಿಗೆ ಗೌರ್ಮೆಂಟ್ ಸೀಟ್ ಸಿಗ್ತತೆ ಅನ್ನೋದು ಕೇಳೋರು. ನೀವು ಈ ವರ್ಷ ಸಿಗುವಂಥ ಚಾನ್ಸಸ್ ಐತಿ, 1.5 ಅಂತೂ ಸಿಗ್ತೈತಿ. ನೆಕ್ಸ್ಟು ಹರ್ಷಿನಿ ಅವ್ರು ಏನಂದ್ರೆ 1,40,000 ಆಲ್ ಇಂಡಿಯಾ ರ್ಯಾಂಕಿಗೆ MBBS ಸೀಟ್ 2A ರೂರಲ್ ಸಿಗ್ತೈತೆ ಅನ್ನೋದು ಕೇಳೋರು. 2Aದ ಅರೌಂಡ್ 1,20,000 ಮಟ್ಟ ಕಟ್ ಆಫ್ ನಿಂದಿರ್ಬೋದು, ಟ್ರೈ ಮಾಡಿರಿ. ನೆಕ್ಸ್ಟ್ ಪ್ರೇಮ್ ಚವಾನ್ ಅವ್ರು ಏನು ಕೇಳ್ಯಾರಂದ್ರೆ, ಅಣ್ಣ ಆಯುಷ್ ಕೌನ್ಸಿಲಿಂಗ್ ಸಪ್ರೇಟಾಗಿ ಇರುತ್ತಾ ಅಂತ ಕೇಳ್ಯಾರು. ಹಾಂ, ಆಲ್ ಇಂಡಿಯಾ ಒಳಗೆ ಆಯುಷ್ ಕೌನ್ಸಿಲಿಂಗ್ ಏನೈತಲ್ಲ ಸಪ್ರೇಟಾಗಿ ಇರ್ತೈತಿ ಅಂತ ಹೇಳ್ತಾನೆ. ನೆಕ್ಸ್ಟು ಜಮುನಾ ಅವ್ರು ಏನು ಕೇಳ್ಯಾರಂದ್ರೆ, ಅಣ್ಣ ಕಲ್ಯಾಣ ಕರ್ನಾಟಕದವರು ಏನು ಮಾಡ್ಬೇಕಂತ ಕೇಳ್ಯಾರು. ನೀವು KCT ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ನೀವು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗ್ತೈತಿ. ಮಾಂತೇಶ್ ಅವ್ರು ಏನು ಕೇಳ್ಯಾರಂದ್ರೆ, SBG ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬೆಳಗಾವಿ ಮತ್ತು ಈ ಕಾಲೇಜದ ಫೀಸ್ ಕೇಳಿದ್ರೆ ಏನಾಗ್ತೈತೆ ಅಂತ ಕೇಳ್ಯಾರು. KEದಿಂದ ಫೀಸ್ ನೋಡ್ಬೇಕಂದ್ರೆ ಸೆಮಿ ಗೌರ್ಮೆಂಟ್ ಸೀಟ್ ಅಂದ್ರೆ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ 75,000 ಇರ್ತೈತಿ ಮತ್ತು ಓಪನ್ ಸೀಟಿಗೆ 2.5 ಲ್ಯಾಕ್ ಇರ್ತೈತಿ. ಅದರ್ ಸೀಟಿಗೆ ಏನೈತಿಲ್ಲ 4 ಲ್ಯಾಕ್ ಇರ್ತೈತಿ. ಆಲ್ಮೋಸ್ಟ್ ಆಲ್ ಎಲ್ಲ ಕಾಲೇಜ್ದಾಗೂ ಸೇಮ್ ಫೀಸನ್ನು ಇರ್ತೈತಿ. ಆದ್ರೆ ಒಂದು ಸ್ವಲ್ಪ ಕಾಲೇಜಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಫೀಸನ್ನು ಇಸ್ಕೋತಾರೆ. ನೆಕ್ಸ್ಟ್ ಸ್ವಾತಿ ಮಗ್ದುಮ್ ಅವರು ಏನು ಕೇಳ್ಯಾರಂದ್ರೆ, ಇವರು 6 ಲ್ಯಾಕ್ ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ ಮತ್ತು SC ಕ್ಯಾಟಗರಿ ಒಳಗೆ SDM ಸಿಗ್ತೈತೆ ಅಂತ ಕೇಳೋರು. ಗೌರ್ಮೆಂಟ್ ಸೀಟ್ ಸಿಗಂಗಿಲ್ಲ, NRI ಸೀಟ್ ಅದು ಸಿಗ್ಬೋದು. ನೆಕ್ಸ್ಟ್ ದರ್ಶು ಅವ್ರು ಏನು ಕೇಳ್ಯಾರಂದ್ರೆ, ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ಬೇಕಂದ್ರೆ MCC ಮಾಡ್ಬೇಕಾ ಅವ್ರು KE ಮಾಡ್ಬೇಕಾ ಅಂತ ಕೇಳ್ಯಾರು. ನಿಮಗೆ ಇಲ್ಲಿ 2 ಆಪ್ಷನ್ ಇರ್ತಾವೆ. ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ ಕಡಿಮೆ ಇತ್ತು, ಅರೌಂಡ್ 2 ಲ್ಯಾಕ್ ಅಂದ್ರೆ 3 ಲ್ಯಾಕ್ಕಿಂತ ಕಡಿಮೆ ಇತ್ತಂದ್ರೆ MCC ಕೌನ್ಸಿಲಿಂಗ್ ಒಳಗೆ 90 to 20 ಲ್ಯಾಕ್ಸ್ ಇರುವಂಥ ಸೀಟಿಗೆ ಏನೈತಿಲ್ಲ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ ಕರ್ನಾಟಕದಾಗೂ ಸೀಟ್ ಅದಾವ, ಹಾಗೇನಿಲ್ಲ. ಆದ್ರೆ 20 to 25 ಲ್ಯಾಕ್ಸ್ ಏನೈತಿಲ್ಲ ಫೀಸ್ ಆಗ್ತೈತಿ ನಮ್ಮ ಕರ್ನಾಟಕದಾಗ. ಅದಕ್ಕೋಸ್ಕರ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ MCC ಒಳಗೆ ಹೋದ್ರೆ 19 ಲ್ಯಾಕ್ಸ್ ಫೀಸ್ ಆಗ್ತೈತೆ ಅಲ್ಲೇ ಹೋಗ್ತಾರೋ, ಆ ರೀತಿ ಇರ್ತೈತಿ. ನೆಕ್ಸ್ಟ್ ಕ್ಯಾಟಗರಿ ಅದು ಮಿಸ್ ಮ್ಯಾಚ್ ಆಗಿದ್ರೆ ನೀವೇನೈತಿಲ್ಲ KEಗೆ ಏನೈತಿಲ್ಲ ವಿಸಿಟ್ ಮಾಡಲೇಬೇಕು. ಅಲ್ಲೇನೈತಿಲ್ಲ ನಿಮಗೆ ಕರೆಕ್ಷನ್ನ ಮಾಡಕ್ಕೆ ಕೊಡ್ತಾರೋ. ಇನ್ನೊಬ್ಬರು ಬಹಳಷ್ಟು ಕೇಳತ್ತಾರು ಇದು ನೀಟದು ಸ್ಲಾಟ್ ಬುಕ್ಕಿಂಗ್ ಇದ್ರ ಬಗ್ಗೆ ಲಿಂಕ್ ಬಗ್ಗೆ ಬಹಳಷ್ಟು ಕೇಳತ್ತಾರು. ಆಲ್ಮೋಸ್ಟ್ ಆಲ್ ಇವತ್ತು ಬಿಡ್ಬೋದು, ಯಾಕಂದ್ರೆ ನಿನ್ನೆ ಸಂಡೇ ಇತ್ತು, ಹಾಲಿಡೇ ಇರುವುದರಿಂದ ಒಂದು ಸ್ವಲ್ಪ ಇದನ್ನಾಗೈತೆ. ನೆಕ್ಸ್ಟು ಇವ್ರೇನು ಐಶ್ವರ್ಯ ಅವ್ರು ಏನು ಕೇಳ್ಯಾರಂದ್ರೆ, ಐ ಕಂಪ್ಲೀಟೆಡ್ ನೀಟ್ ರೂಲ್ ನಂಬರ್ ಆ್ಯಂಡ್ ಸಬ್ಮಿಟ್ ವೆನ್ ಡೌನ್ಲೋಡ್ ಫೈನಲ್ ಅಪ್ಲಿಕೇಶನ್ ಡೇ. ನೀವೇನೈತಿಲ್ಲ ಒಮ್ಮೆ KEಗೆ ಏನೈತಿಲ್ಲ ವಿಸಿಟ್ ಮಾಡಿರಿ, ಅಲ್ಲೇನೈತಿಲ್ಲ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾರೋ. ನೆಕ್ಸ್ಟು ಪೋದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜ್ ಎನಿಬಡಿ ನೋಸ್ ಅಂತ ಕೇಳ್ಯಾರು. ನಮಗಂತೂ ನೆಕ್ಸ್ಟ್ SDM ಹಾಸನ್ ಬಗ್ಗೆ ವಿಡಿಯೋ ಮಾಡತ್ತಂದರು, ಸದ್ಯದ್ರಾಗ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಬ್ರು ಏನಂದ್ರೆ ಪ್ರೀತಿ ಚವಾನ್ ಅವ್ರು 400 ಮಾರ್ಕ್ಸಿಗೆ SC ಕ್ಯಾಟಗರಿ ಗೌರ್ಮೆಂಟ್ MBBS ಸೀಟ್ ಸಿಗ್ತೈತೆ ಅಂತ ಕೇಳೋರು. ಹೈದರಾಬಾದ್ ಕರ್ನಾಟಕ ಸಿಗುವಂಥ ಚಾನ್ಸಸ್ ಐತಿ, ಟ್ರೈ ಮಾಡಿರಿ. ನೆಕ್ಸ್ಟು 6,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೆಮಿ ಗೌರ್ಮೆಂಟ್ BAMS ಸೀಟ್ ಸಿಗ್ತೈತೆ ಅಂತ ಕೇಳೋರು. ಸ್ಟೇ ವೇಕೆನ್ಸಿ ಒಳಗದು ಸಿಗೋ ಚಾನ್ಸಸ್ ಇರ್ತೈತಿ, ನಿಮ್ಮ ಮೇಲೆ ಏನೈತಿಲ್ಲ ರಿಸ್ಕ್. ನೆಕ್ಸ್ಟ್ ಯಾರಂದ್ರೆ 312 ಮಾರ್ಕ್ಸಿಗೆ OBC ಕ್ಯಾಟಗರಿ BAMS ಸೀಟ್ ಸಿಗ್ತೈತಿ. 2.5 ಲ್ಯಾಕ್ಸ್ ಏನೈತಿಲ್ಲ ಸೀಟ್ ಇರ್ತೈತಿ. ನೆಕ್ಸ್ಟ್ ಇನ್ನೊಬ್ರು ಏನಂದ್ರೆ SC ಕ್ಯಾಟಗರಿ ಬಗ್ಗೆ ವಿಡಿಯೋ ಮಾಡತ್ತಂದರು. BDSದು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಐತಿ, ಒಂದು ಸ್ವಲ್ಪ ಏನೈತಿಲ್ಲ ಚೆಕ್ ಮಾಡಿರಿ. ಎಲ್ಲ ಕ್ಯಾಟಗರಿದೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಐತಿ. ನೆಕ್ಸ್ಟು 2,50,000 ಆಲ್ ಇಂಡಿಯಾ ರ್ಯಾಂಕಿಗೆ ಯಾವುದು ಕಾಲೇಜ್ ಸಿಗ್ಬೋದು BDS ಬಗ್ಗೆ ಅಂತ ಹೇಳಿ ಕೆಲವರು.
ಇನ್ನೊಂದು 2-3 ದಿನದಾಗ ಪ್ರಿಯಾರಿಟಿ ಲಿಸ್ಟನ್ನು ಮಾಡ್ತೀವಿ. ಅವಾಗೇನೈತ್ಲೆ ನಿಮಗೆ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತೀವಿ. ನೆಕ್ಸ್ಟ್ ಇನ್ನೊಬ್ಬರು ಸಿಂಚನ ಅವ್ರು ಏನು ಕೇಳ್ಯಾರಂದ್ರೆ 1,37,000 ಆಲ್ ಇಂಡಿಯಾ ರ್ಯಾಂಕಿಗೆ ಇವರಿಗೆ MBBS ಸೀಟ್ ಸಿಗ್ತೈತೆ ಅಂತ ಕೇಳ್ಯಾರು. MBBS ಒಂದು ಸ್ವಲ್ಪ ಡೌಟ್ ಅಂತಾನೆ ಹೇಳ್ತಾನೆ. ನಿಮಗೇನೈತ್ಲ BAMS ಸಿಗ್ಬೋದು, ಇಲ್ಲಾಂದ್ರೆ 12 lakhs ಏನೈತ್ಲೆ MBBS ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ MP ಮಲ್ಯಾರ್ ಅವ್ರು ಏನು ಕೇಳ್ಯಾರ ಅಂದ್ರೆ 99,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇದೆ, ಇವರಿಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಕೇಳತ್ತಾರೋ. ನೀವು ನಿಮ್ಮದು ಕೆಟಗರಿ ಯಾವುದಂತ ಮೆನ್ಷನ್ ಮಾಡಿದ್ರೆ ಹೇಳ್ತಾ ಇರ್ಬೋದು. ಆಲ್ಮೋಸ್ಟ್ ಆಲ್ ಸೆಮಿ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, SR ಪಾಟೀಲ್ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಈ ವರ್ಷ ಹೊಸದಾಗಿರುವಂಥ ಕಾಲೇಜಲ್ಲಿ ಏನೈತ್ಲೆ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು ನೀವು SC ಮತ್ತು ST ಕೆಟಗರಿ ಇದ್ರೆ ಒಂದು ಸ್ವಲ್ಪ ಗೌರ್ಮೆಂಟ್ ಕಾಲೇಜಲ್ಲಿ ಏನೈತ್ಲೆ ಸೀಟ್ ಸಿಗ್ಬೋದು. ನೆಕ್ಸ್ಟ್ 411 ಮಾರ್ಕ್ಸಿಗೆ MBBS ಸೀಟ್ ಸಿಗ್ತೈತೆ ಅಂತ ಕೇಳಾರು. ಒಂದು ಸ್ವಲ್ಪ ಡೌಟನ್ನು ಅಂತ ಹೇಳ್ತಾನೆ. BAMS ಅವರು 12 lakhs ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ, ಟ್ರೈ ಮಾಡ್ರಿ. ಓಕೆ, ಕುಮಾರಸ್ವಾಮಿ ಅನ್ನೋರು ಏನು ಕೇಳ್ಯಾರಂದ್ರೆ MBBS ಸೀಟ್ ಬಾರ್ಡರ್ ಲೈನ್ನಲ್ಲಿದೆ, BAMS ಗೌರ್ಮೆಂಟ್ ಸಿಗುತ್ತಾ? ಇವ್ರೇನೈತ್ಲ ನಿಮಗೆ ಇನ್ನೊಂದು ಹೇಳ್ತಾನೆ, ನಿಮ್ಗೆ ನೀವು MBBS ಬಾರ್ಡರ್ ಲೈನ್ದಾಗಿದ್ರೆ ನಿಮಗೆ BAMS ಅಡ್ಮಿಷನ್ ಮಾಡಿಸ್ಕೋತಾರಿ. ನೀವೇನೈತ್ಲೆ ಸೆಕೆಂಡ್ ಮತ್ತು ಥರ್ಡ್ ರೌಂಡ್ ಮಟನೂ ವೇಟ್ ಮಾಡ್ಬೋದು. ಅಂದ್ರೆ ಆ ಸೀಟನ್ನು ಹೋಲ್ಡ್ ಮಾಡಿ ಕೂಡ ನೀವೇನೈತ್ಲೆ MBBS ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮಗೆ ಅಲ್ಲಿ MBBS ಸೀಟ್ ಸಿಕ್ತಂದ್ರೆ ನೀವು ಕೂಡ ಅಲ್ಲಿ ಏನೈತ್ಲೆ MBBS ಅನ್ನ ಮಾಡ್ಬೋದು. ನೆಕ್ಸ್ಟ್ ಏನೈತ್ಲೆ ಸುದರ್ಶನ್ ಅವ್ರು ಏನು ಕೇಳ್ಯಾರಂದ್ರೆ 424 ಮಾರ್ಕ್ಸಿಗೆ 2,18,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಮತ್ತು ಕೆಟಗರಿ ST ಕೆಟಗರಿ ಹೈದರಾಬಾದ್ ಕರ್ನಾಟಕ ಐತಂತ ಹೇಳ್ಯಾರು. ST ಕೆಟಗರಿ ಹೈದರಾಬಾದ್ ಕರ್ನಾಟಕಕ್ಕೆ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ, ಟ್ರೈ ಮಾಡ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಯಾರಂದ್ರೆ ಸರ್ ನಂದು ಆಲ್ ಇಂಡಿಯಾ ರ್ಯಾಂಕಿಂಗು 4,75,000 ಐತಿ, BDS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಕೆಟಗರಿ 1ಗೆ ಒಂದು ಸ್ವಲ್ಪ ಡೌಟ್ ಅಂತಾನೆ ಹೇಳ್ತಾನೆ. ನೀವೇನೈತ್ಲ ಸೆಮಿ ಗೌರ್ಮೆಂಟ್ ಸೀಟಿಗೆ ಏನೈತ್ಲ ಹೋಗ್ಬೋದು. ನೆಕ್ಸ್ಟ್ 3 lakh ಆಲ್ ಇಂಡಿಯಾ ರ್ಯಾಂಕಿಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ಬೋದು. ಓಕೆ, ನೆಕ್ಸ್ಟ್ ಸಂತೋಷ್ ಲಮಾನಿ ಅವರನ್ನ ಸೇಮ್ ಕ್ವಶನ್ ಅನ್ನ ಕೇಳ್ಯಾರು ಆಲ್ರೆಡಿ. ಓಕೆ, ಇನ್ನೊಬ್ರು ಏನು ಕ್ವಶನ್ ಕೇಳ್ಯಾರ ಅಂದ್ರೆ ಈಗೇನೈತ್ಲ ನಂಬರ್ ಆಫ್ ಸೀಟ್ ಇನ್ಕ್ರೀಸ್ ಆಗ್ಯಾವು, ಈಗ ಒಂದು ಸ್ವಲ್ಪ ಕಟ್ ಆಫ್ ಏನೈತ್ಲ ಜಾಸ್ತಿ ಆಗ್ಬೋದು ಅನ್ನೋದು ಕೇಳ್ಯಾರು. ಒಂದು ಸ್ವಲ್ಪ ಕಟ್ ಆಫ್ ಕಡಿಮೆ ಆಗ್ತತಿ, ಯಾಕಂದ್ರೆ ಪ್ರತಿ ವರ್ಷ ನೋಡಿರುವಾಗ ಕಟ್ ಆಫ್ ಭಾಳ ಏನು ಕಡಿಮೆ, ಒಂದು 10,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗ್ಬೋದು. ಆದ್ರೆ ಜನರಲ್ ಮೆರಿಟ್ ಆಗಿರ್ಬೋದು ಬಹಳಷ್ಟು ಏನೈತಿಲ್ಲ ಅಲ್ಲಿ 2,000 to 3,000 ಅಷ್ಟ ಆಗ್ತೈತಿ. ನೆಕ್ಸ್ಟ್ ಯಾರಂದ್ರೆ 3,54,000 ಆಲ್ ಇಂಡಿಯಾ ರ್ಯಾಂಕಿಗೆ 3B ಕೆಟಗರಿ ಕನ್ನಡ ಮೀಡಿಯಮಲ್ಲಿ BAMS 75,000 ಏನೈತಿಲ್ಲ ಸೀಟ್ ಸಿಗ್ಬೋದು. ಮತ್ತು ಸೋಮು ಅವ್ರು ಏನು ಕೇಳ್ಯಾರಂದ್ರೆ ಇವ್ರದ್ದು ಆಲ್ರೆಡಿ ಕ್ವಶನ್ ಅನ್ನ ಭಾಳ ಸರಿ ಕೇಳ್ಯಾರು. ನೀವೇನೈತ್ಲ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆಗಿದ್ರೆ ಅರೌಂಡ್ 85 to 90 ಮಟನು ಏನೈತ್ಲ ಕಟ್ ಬರ್ಬೋದು. ನೀವು ಒಂದು ಸ್ವಲ್ಪ ಏನೈತ್ಲ ಬಾರ್ಡರ್ ಲೈನ್ದಾಗ ಅದರಿ. ನಿಮ್ಮದು ಆಲ್ರೆಡಿ ನಾ ಕಮೆಂಟ್ಗಳನ್ನ ಏನೈತ್ಲ ಬಹಳಷ್ಟು ಸರಿ ನೋಡೇನಿ, ಟ್ರೈ ಮಾಡ್ರಿ ಸಿಗ್ಬೋದು. ನೆಕ್ಸ್ಟ್ ನಂದು ಸ್ಟೇಟ್ ರ್ಯಾಂಕಿಂಗ್ ಏನೈತ್ಲ 400 ಐತಿ, ನನಗೆ BAMS ಸೀಟ್ ಸಿಗ್ತೈತಿ ಏನೈತಿ ಕೇಳ್ಯಾರು. ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ನೆಕ್ಸ್ಟ್ ವಿಕಾಸ್ ನಾಯ್ಕ್ ಅವ್ರು ಏನು ಕೇಳ್ಯಾರಂದ್ರೆ 3,40,000 SC ರೂರಲ್ ಕೆಟಗರಿಗೆ BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳ್ಯಾರು. ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ದಿಶಕರ್ ಅವ್ರು ಏನು ಕೇಳ್ಯಾರಂದ್ರೆ 4,54,000 ಆಲ್ ಇಂಡಿಯಾ ರ್ಯಾಂಕಿಗೆ 3BH ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗೆ ಸೀಟ್ ಸಿಗ್ತೈತೆ ಅನ್ನೋದು. MBBS ಸಿಗೋದು ಒಂದು ಸ್ವಲ್ಪ ಡೌಟು, 12 lakhs MBBS ಸೀಟ್ ಸಿಗ್ಬೋದು. ನೆಕ್ಸ್ಟು ಸುಶಾಂತ್ ಪೂಜಾರಿ ಅನ್ನೋರು ಏನಂದ್ರೆ 3,82,000 ಆಲ್ ಇಂಡಿಯಾ ರ್ಯಾಂಕಿಂಗ್ BAMS ಸೀಟ್ ಸಿಗ್ತೈತೆ ಅನ್ನೋದು ಕೇಳಿದ್ರು. 100% ನಿಮಗೆ 75,000 ಏನೈತೆ BAMS ಸೀಟ್ ಸಿಗ್ತೈತಿ. ನೆಕ್ಸ್ಟ್ ಮಹಾಂತೇಶ್ ಅನ್ನೋರು 405 ಮಾರ್ಕ್ಸಿಗೆ BAMS ಗೌರ್ಮೆಂಟ್ MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳೋರು.
ಒಂದು ಸ್ವಲ್ಪ ಡೌಟನ್ನು ಅಂತ ಹೇಳ್ತಾನೆ. 12 ಲ್ಯಾಕ್ದು ಅಥವಾ 16 ಲ್ಯಾಕ್ದದು ಸೀಟ್ ಸಿಗ್ಬೋದು. ನೆಕ್ಸ್ಟು ಓಕೆ, ನೀವೇನೈತ್ಲ ಮಲ್ಲಮ್ಮ ಅವ್ರು ಏನೈತ್ಲ 3B ಕೆಟಗರಿ ಜನರಲ್ ಮೆರಿಟಿಗೆ ಏನೈತ್ಲ. ಓಕೆ, ನೆಕ್ಸ್ಟ್ ಸನಾ ಫಾತಿಮಾ ಅವ್ರು ಏನಂದ್ರೆ ಕೆಟಗರಿ 1,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. MBBS ಸೀಟ್ ಸಿಗ್ತೈತೆ ಅನ್ನೋದು ಕೇಳಾರು. ಒಂದು ಸ್ವಲ್ಪ ಕೆಟಗರಿ ನೋಡೋದಾದ್ರೆ ಸಿಗ್ಬೋದು, ಲಾಸ್ಟ್ ರೌಂಡ್ ಮಟ್ಟ ವೇಟ್ ಮಾಡ್ರಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಕಿಶನ್ ಜಾಧವ್ ಅವ್ರು ಏನು ಕೇಳ್ಯಾರಂದ್ರೆ 2,64,000 ಆಲ್ ಇಂಡಿಯಾ ರ್ಯಾಂಕಿಗೆ SC ಕೆಟಗರಿ ಒಳಗೆ ಸೀಟ್ ಸಿಗ್ಬೋದು ಅನ್ನೋದು ಕೇಳ್ಯಾರು. ಸೀಟ್ ಸಿಗೋದು ಒಂದು ಸ್ವಲ್ಪ ಡೌಟ್, ನಿಮ್ಮ ಲಕ್ ಇತ್ತಂದ್ರೆ ಸೀಟ್ ಸಿಗ್ಬೋದು. ನೆಕ್ಸ್ಟ್ ನಿಂಗನಗೌಡ ಪಾಟೀಲ್ ಅವ್ರು ಏನು ಕೇಳ್ಯಾರಂದ್ರೆ 3,32,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ಒಂದು ಸ್ವಲ್ಪ ಡೌಟ್, 2.5 ಸಿಗ್ಬೋದು. BDS ಬಗ್ಗೆ ವಿಡಿಯೋ ಮಾಡೋದು ನಂದಿದ್ರು, ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಏನೈತ್ಲ ವಿಡಿಯೋ ಮಾಡೇನಿ. ನೆಕ್ಸ್ಟು ಇನ್ನೊಬ್ಬರು ಏನಂದ್ರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕಿಂಗ್ 2,30,000ಕಿಂತ ಕಡಿಮೆ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಏನೈತ್ಲ ಜಾಸ್ತಿ ಐತಿ. BDS ದಾವಣಗೆರೆ ಬಗ್ಗೆ ವಿಡಿಯೋ ಮಾಡತ್ತಂದರು. ನೆಕ್ಸ್ಟ್ ನೋಡ್ಬೇಕಂದ್ರೆ RX ಇದನ್ನು 399ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೇನಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಓಕೆ. ನೆಕ್ಸ್ಟು 541 ಮಾರ್ಕ್ಸಿಗೆ ಗದಗ್ ಮೆಡಿಕಲ್ ಕಾಲೇಜ್ ಸಿಗ್ತೈತೆ ಅನ್ನೋದು ಕೇಳ್ಯಾರು. ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.